ಮಾನ್ಯರೇ, ನಾನು ಯೋಗಿ ನಿಶಿಂಜಿ. ಭೂಮಿಯ ಒಂದು ಪ್ಲಾನೆಟ್ ಅಥವಾ ಗ್ರಹವನ್ನು ತೆಗೆದುಕೊಂಡಾಗ ಇದು ಮಿಲ್ಕಿ ವೇಯ ಅಥವಾ ಕ್ಷೀರಸಾಗರದ ಒಂದು ಭಾಗವಾಗಿದೆ. ಇದು ಒಂದು ಮೂಲಾಧಾರ, ಒಂದು ಗ್ಯಾಲಕ್ಸಿಯನ್ನು ನಾವು ಒಂದು ಬ್ರಹ್ಮಾಂಡವೆಂದು ಕರೆಯುತ್ತೇವೆ. ಇಂಥ ಬ್ರಹ್ಮಾಂಡವನ್ನು ಒಂದು ಲೋಕವೆಂದು ಕರೆಯುತ್ತೇವೆ. ಈ ಹಲವು ಸಾವಿರ ಲೋಕಗಳು ಕೂಡಿದಾಗ ಒಂದು ವಿಶ್ವವಾಗುತ್ತದೆ. ಯಾವತ್ತೂ ಒಂದು ವಿಶ್ವವೇ ಇರುವುದು. ಸಾಮಾನ್ಯವಾಗಿ ವಿಶ್ವಗಳು ಎಂಬುದು ಇರುವುದಿಲ್ಲ. ಯಾಕೆಂದರೆ ನಮ್ಮ ವಿಶ್ವವು ಪೂರ್ಣವಾಗಿದೆ. ಪೂರ್ಣದಿಂದ ಇನ್ನೊಂದು ಪೂರ್ಣವು ಹೋದರೂ ಕೂಡ ಅದು ಪೂರ್ಣವೇ ಆಗಿರುತ್ತದೆ. ಅದು ಅಪೂರ್ಣ ಬಂದು ಈ ಪೂರ್ಣದೊಂದಿಗೆ ಸೇರಿದರೂ ಕೂಡ ವಿಶ್ವ ಭಾಗವಾಗುತ್ತಲೇ ಹೋಗುತ್ತದೆ. ಅಥವಾ ವಿಶ್ವದ ಒಂದು ಗ್ರಾಫಿಕಲ್ ಡಿಸೈನ್, ಐ ಕ್ಯಾನ್ ಇಮ್ಯಾಜಿನ್ ಇಟ್. ಅದಕ್ಕೆ ನಾನು ನಿಮಗೆ ಪಾಡ್ಕಾಸ್ಟ್ ಅಲ್ಲಿ ನಿಮಗೆ ನೀಡಲಾಗುವುದಿಲ್ಲ. ಗ್ರಾಫಿಕಲಿ ಐ ಕ್ಯಾನ್ ಸೇ ಹೌ ದ ಲೋಕಾಸ್ ಅಥವಾ ಬ್ರಹ್ಮಾಂಡಗಳು ಈ ವಿಶ್ವದಲ್ಲಿ ಹೇಗೆ ಅರೇಂಜ್ ಮಾಡಲ್ಪಟ್ಟಿವೆ ಎಂಬುದನ್ನು ನಾನು ಗ್ರಾಫಿಕಲಿ ಐ ಕ್ಯಾನ್ ಶೋ ಯು. ಅಥವಾ ಸಪ್ತಋಷಿ ಮಂಡಲದ ಹೇಗೆ ನಕ್ಷತ್ರಗಳು ಹೇಗೆ ನಾವು ಚಲಿಸಲ್ಪಡುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು. ಅಥವಾ ಟ್ರಾನ್ಸ್ಯುನೇಟರಿ ಅಥವಾ ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರವು ಯಮಳಯುಗ್ಮ ಅಥವಾ ತಿರುಗುತ್ತಾನೆ ಇರುತ್ತವೋ ಅವುಗಳ ಕಲ್ಪನೆಯು ಅಥವಾ ಮರ್ಜಿಂಗ್, ಆ ಎರಡೂ ನಕ್ಷತ್ರಗಳು ಒಟ್ಟಾಗಿ ಒಂದು ಮಹಾರ್ಲೋಕ ಎಂಬುದು ಸೃಷ್ಟಿಯಾಗುವುದು ಅಥವಾ ಅವುಗಳಲ್ಲಿ ಸೃಷ್ಟಿಯಾಗುವ ಟೆಕ್ನಾಲಜಿಯನ್ನು ಶಿವನು ತನ್ನೊಳಗೆ ಜೀರ್ಣಿಸಿಕೊಳ್ಳುವುದು ಮುಂತಾದ ವಿದ್ಯಮಾನಗಳು ಯಾವತ್ತೂ ನಡೆಯುತ್ತಲೇ ಇರುತ್ತವೆ. ಆದ್ದರಿಂದ ನೀವು ಏನು ಕಾಣುತ್ತಿರುತ್ತಿರೋ ಬ್ಲ್ಯಾಕ್ ಹೋಲ್ ಎಂಬುದು ಥಿಯರಿ ಏನಿದೆ ತುಂಬಾ ಸುಂದರವಾದುದು. ಅದಕ್ಕೆ ಭಯಪಡುವಂಥದ್ದು ಏನೂ ಇಲ್ಲ. ಯಾಕೆಂದರೆ ಈ ಥಿಯರಿಯು ಸತ್ಯ ಸಾಯಿಬಾಬರಲ್ಲಿ ಇತ್ತು. ಈ ಸತ್ಯ ಸಾಯಿಬಾಬರು ಕೆಲವು ವ್ಯಕ್ತಿಗಳಿಗೆ ನೀಡಿಕೊಂಡಾಗ ಅದನ್ನು ತೆಗೆದುಕೊಳ್ಳುವ ಶಕ್ತಿ ಅಥವಾ ನಮ್ಮ ಜೈವಿಕ ಶಕ್ತಿಯು ಅಷ್ಟು ಪ್ರಬಲವಾಗದೇ ಇರುವುದರಿಂದ ನಾವು ಅಂಗಮೂಲಕ್ಕೆ ಅಥವಾ ಅಷ್ಟಾವಕ್ರತೆಗೆ ನಾವು ಒಳಗಾಗಬೇಕಾಗ್ತದೆ. ಈ ವಿದ್ಯಮಾನಗಳನ್ನು ನಮ್ಮ ಅವತಾರ ಪುರುಷರು ಬೇರೆ ವಿಭಿನ್ನ ಭೂಮಿಯ ವಿವಿಧ ಭಾಗಗಳಲ್ಲಿ ನೀಡಿದಾಗ ಅದನ್ನು ತೆಗೆದುಕೊಳ್ಳುವ ಶಕ್ತಿ ಇರುವುದಿಲ್ಲ. ಈ ಭಾರತ ವರ್ಷದಲ್ಲಿ ಈ ಜ್ಞಾನವು ಪೂರ್ಣವಾಗಿದೆ. ವಿ ಹ್ಯಾವ್ ಕಂಪ್ಲೀಟ್ ನಾಲೆಡ್ಜ್ ಅಬೌಟ್ ದ ಯೂನಿವರ್ಸ್. ಆದ್ದರಿಂದ ಒಂದು ಉದಾಹರಣೆಯಾಗಿ ನಾನು ತೆಗೆದುಕೊಳ್ಳಬೇಕಾದರೆ, ಈ ಜ್ಞಾನವು ನಮ್ಮಲ್ಲಿ ಇದ್ರೂ ಕೂಡ ಈ ಗ್ರೀಕರಲ್ಲಿ ಈ ವಿದ್ಯೆ ಇತ್ತು. ಸಾಕ್ರೆಟಿಸ್ ಅದನ್ನು ಡೆವಲಪ್ ಮಾಡಿದ, ಅದನ್ನು ಪ್ಲಾಟೋಗೆ ನೀಡಿದ, ಪ್ಲಾಟೋ ವಿವಿಧ ಪುಸ್ತಕಗಳನ್ನು ಮಾಡಿದ. ಅದರಿಂದ ತತ್ವಶಾಸ್ತ್ರಜ್ಞಾನ ಅರಿಸ್ಟಾಟಲ್ ಬಂದ, ಅದರಿಂದ ಪ್ರಜಾಪತಿಯಾದ ಅಲೆಕ್ಸಾಂಡರ್ ಬಂದ. ಅಲ್ಲಿಗೆ ಆ ಪ್ರಭುತ್ವದಲ್ಲಿ ವಿವರಿಸಿದ್ದು ಇದು ಎಲ್ಲರಿಗೆ ವಿಸ್ತಾರವಾಗಬೇಕಾಗಿತ್ತು. ಅಲ್ಲಿ ತಪ್ಪುಗಳು ನಡೆದವು. ಈ ತಪ್ಪುಗಳು ನಡೆಯೋಕ್ಕೆ ಒಂದು ಕಾರಣವೂ ಇತ್ತು. ಅಬ್ರಾಹ್ಮನ ಕಾಲದಲ್ಲಿ ಅವರ ದೇವರಾದ ಮೊನೋಥಿಯಿಸಂ ಅಥವಾ ಒಂದು ಏಕದೇವದ ಉಪಾಸನೆಯಲ್ಲಿ ದೇವರು ಹೇಳ್ತಾನೆ, ಇನ್ನು 400 ವರ್ಷಗಳ ಕಾಲ ಕಾಯಿರಿ, ಐ ವಿಲ್ ಗಿವ್ ಟು ಯುವರ್ ಲ್ಯಾಂಡ್ ಟು ಯು ವಿಚ್ ಇಸ್ ಪ್ರಾಸ್ಪರ್, ಅಥವಾ ನಿಮ್ಗೆ ಬೇಕಾದದನ್ನು ನೀಡುತ್ತೇನೆ ಅಂತ ಹೇಳಿ. ಅಬ್ರಾಹಂ ವಾಸ್ ನಾಟ್ ಕೆಪಬಲ್. ತುಂಬ ತಪ್ಪುಗಳು ನಡೆದು, ಆದರೂ ಗಾಡ್ ಕೆಪ್ಟ್ ಹಿಸ್ ಪ್ರಾಮಿಸ್ ಆ್ಯಂಡ್ ಈಸ್ ಕೀಪಿಂಗ್ ಆನ್. ಈಗ ಬೈಬಲ್ನಲ್ಲಿ ಹೇಳುವ ಪ್ರಕಾರ ಇಸ್ರಾಯೇಲ್ಗಳಿಗೆ ನಾನು ಯುಪ್ರಟಿಸ್ನಿಂದ ನೈಲ್ವರೆಗಿನ ಪ್ರದೇಶವನ್ನು ನಾನು ನಿಮಗೆ ನೀಡಿದ್ದೇನೆ. ಆದರೆ ಇಂದು ಅವುಗಳು ಇಸ್ರಾಯೇಲ್ ಪ್ರಜೆಗೆ ಅಥವಾ ಜಾಕಬ್ನಿಂದ ಉಂಟಾದ ಅದಕ್ಕೆ ನಾವು ಇನ್ನೂ ಸಿಕ್ಕಿಲ್ಲ. ಇದಕ್ಕೆ ಕಾರಣ ಈ ರೀತಿಯಲ್ಲಿ ವ್ಯವಸ್ಥೆಯಲ್ಲಿ ಅದನ್ನು ಪಡೆದುಕೊಳ್ಳಲಾಗುವುದಿಲ್ಲ ಅಥವಾ ವಿಚಿತ್ರ ಶಕ್ತಿಗಳು ದೇವರು ಪ್ರಾಮಿಸ್ ಮಾಡಿದರೂ ಅವುಗಳನ್ನು ಪಡೆಯಲಾಗದೆ ಇರುವುದು ಒಂದು ದುರ್ದೈವ. ಆದ್ದರಿಂದ ಇಂಥ ನಡೆಯಲಾಗದ ಘಟನೆಗಳು ಘಟಿಸಿದಾಗ ಪವಿತ್ರ ಗ್ರಂಥಗಳಲ್ಲಿ ಇರುವ ನಮ್ಮ ಭರವಸೆ ಹೊರಟು ಹೋಗಲು ಕಾರಣವಾಗಿರುತ್ತದೆ. ಇದೇ ರೀತಿ ಭಾರತ ವರ್ಷದಲ್ಲಿ ಹಲವು ಪುರಾಣಗಳು, ಹಲವು ವೇದಗಳು, ಹಲವು ದರ್ಶನ ಶಾಸ್ತ್ರ, ಹಲವು ಆಗಮಗಳು ಅಥವಾ ಇನ್ನಿತರ ವಿಧಾನಗಳು ಬಂದರೂ ಕೂಡ ಇದಕ್ಕೆ ಕಾರಣವಿವೆ. ಇದಕ್ಕೆ ಒಂದು ಕಾರಣ ಲಾರ್ಡ್ ಶಿವ ಹೇಳ್ತಾನೆ, ಭಾರತ ವರ್ಷ ಇನ್ನು 2000 ವರ್ಷಗಳ ಕಾಲ ಸ್ಟ್ರೆಂಥನ್ ಯುವರ್ ಸೆಲ್ಫ್ so that I can give everything to you and the time has come to us. ಹೌದಾ, ಈ ಕಥೆ ಎಲ್ಲಿಂದ ಬರ್ತದೆ? ಗೌತಮ್ ಬುದ್ಧನ ಅವತಾರದಿಂದ ಉಂಟಾಗುತ್ತೆ. ಇಲ್ಲಿ ನಾನು ಇದೊಂದು ಮಾಯೆಗೆ ಒಳಗಾದ ಸಮಯ. ಇಲ್ಲಿ ಮಾಯು ಪ್ರಬಲವಾದಾಗ, ದೇವರು ಬದಲಾವಣೆಗಳು ತಂದಾಗ ಇದನ್ನು ನಾವು ಗಮನಿಸಬೇಕಾಗಿದೆ. ಇದರ ಮೊದಲ ಮಾತು ಧರ್ಮ ಎಂಬ ತಮ್ಮ ಉಪನ್ಯಾಸದಲ್ಲಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ವೈ ವಿ ಕೇಮ್ ಟು ದಿಸ್ ಅರ್ತ್, ವೈ ವಿ, ಯಾಕೆಂದ್ರೆ ಟು ಸ್ಟ್ರೆಂಥನ್ ಅವರ್ ಸೆಲ್ಫ್, ಉಕ್ಕಿನ ನರಗಳನ್ನು ಹೊಂದಿ ಅಂತ ಹೇಳ್ತಾರೆ. ಈಗ ನಾವು ಪಡೆಯುವ ಭಾವನೆಗಳು, ಈ
ಪವರ್ಟಿ, ಈ ನೋವುಗಳು, ಈ ರೋಗಗಳು, ಈ ಮುದಿತನ, ಈ ವೃದ್ಧಾಪ್ಯ, ಈ ಸಾವು ಮುಂತಾದ ನಮ್ಮನ್ನು ಈ ಭಯ, ಆಂಗ್ಸೈಟಿ ಅಥವಾ ಇಂಥದ್ದೆಲ್ಲಗಳು ನಮ್ಮನ್ನು ಪುನಃ ಪುನಃ ಗಟ್ಟಿಗೊಳಿಸ್ತಾನೆ. ಬಟ್ ವಿ ಥಿಂಕ್ ನಮ್ಮನ್ನು ಪರೀಕ್ಷೆಗೊಳಪಡಿಸಲಾಗಿಲ್ಲ. ವಿ ಆರ್ ಸ್ಟ್ರೆಂಥನಿಂಗ್ ಅವರ್ ಸೆಲ್ಸ್ ಬೈ ಥ್ರೂ ದಿಸ್ ಪೇನ್ಸ್ ಅಂಡ್ ಟ್ರಬಲ್ಸ್ ಅಲ್ವಾ. ವಿ ಕಾಲ್ ಇಟ್ ಇಸ್ ಸಫರಿಂಗ್ಸ್ ಅಲ್ವಾ. ಹೌದು, ಇಟ್ಸ್ ಎ ಕಾಸ್. ದಿ ಪೇನ್ ಇಸ್ ಸ್ಟ್ರೆಂಥನ್ಸ್ us so that God wants to give us everything to us. Because earth has to strengthen itself. We have forgotten earth and its needs ಅಲ್ವಾ. ಇದೇ ಕಾರಣವಾಗಿ ಪ್ಲಾಟೋಗೆ ಅಥವಾ ಸಾಕ್ರೆಟಿಸ್ಗೆ ವಿಷಯ ಗೊತ್ತಿತ್ತು. earth is living but we never bothered about it. ಯುಗ ಯುಗಗಳಿಂದಲೂ ಇದೇ ಕೆಲಸ ನಡೀತಾನೆ ಇತ್ತು. ನೆವರ್ ನಮ್ಮ ಜೀವ ಅಥವಾ ನಮ್ಗೆ ಎಷ್ಟು ಪ್ರಾಮುಖ್ಯತೆಯೋ, ನಮ್ಮ ನೋವುಗಳು ಎಷ್ಟು ಪ್ರಾಮುಖ್ಯತೆಯೋ, ಇದೇ ಒಂದು ನಾನು ಚಿಕ್ಕಂದಿನಲ್ಲಿ ಒಂದು ಬಾನದಲ್ಲಿ ನಿಂತಾಗ ಭೂಮಾತೆಯ ದರ್ಶನವಾಯಿತು. ಐ ಥಿಂಕ್ ವೈ ಕಾಂಟ್ ಐ ಕ್ಯಾನ್ ಬ್ರಿಂಗ್ ದ ರಿಚೆಸ್ ಟು ದಿಸ್ ಅರ್ತ್. ಶಿ ಟೋಲ್ಡ್ ಐ ಡೋಂಟ್ ಹ್ಯಾವ್ ಸ್ಟ್ರೆಂತ್ ಟು ಹೋಲ್ಡ್ ಇಟ್. ಬೇಸಿಕ್ ಒಂದು ಮನೆಯಲ್ಲಿ ಏನಾದರೂ ತಂದಿಡ್ಬೇಕಾದ್ರೆ ಸಾಕಷ್ಟು ಅವಕಾಶ, ವ್ಯವಸ್ಥೆ, ರೂಮ್ ಅಥವಾ ಕೋಣೆ ಅವಶ್ಯಕತೆ ಇರ್ತದೆ. ನಾವೇನು ಫ್ರಿಜ್ ಇಡ್ತೇವೆ, ಫ್ರಿಜ್ ಇಡಲು ಜಾಗ ಬೇಕು ತಾನೆ, ಅದಕ್ಕೆ ಬೇಕಾದ ಕರೆಂಟ್ ಇರಬೇಕಾಗುತ್ತಾನೆ, ಅದಕ್ಕೆ ಕಟ್ಟಬೇಕಾದ ಬಿಲ್, ವ್ಯವಸ್ಥೆ ಮುಂತಾದವುಗಳು ಸಮತೋಲನದಲ್ಲಿದ್ದಾಗ earth has got strength to take the riches of the heavens ಅಲ್ವಾ. ಮಹಾನ್ ಪುರುಷರು ಹಲವು ಸಾವಿರ ವರ್ಷಗಳಿಂದ, ಕೋಟಿ ವರ್ಷಗಳಿಂದ ಮಾಡ್ತಿರುವ ತಪಸ್ಸು ಎಲ್ಲಿ ಹೋಗ್ತಿದೆ, ಏನಾಗ್ತಿದೆ, ಏನು ಕಾರಣ, ಇದರ ಬಗ್ಗೆ ನಾವು ಯೋಚಿಸಲೇ ಇಲ್ಲ. ಈ ಮಾತುಗಳನ್ನು ಒಂದು ದಿನ ನನಗೆ ಲಾರ್ಡ್ ಶಿವ ಹೇಳಿದಾಗ ಲಿಸನ್ ಟು ಸ್ವಾಮಿ ದತ್ತ ಅವರ ಮಾತುಗಳನ್ನು ಕೇಳ್ತಾ ಹೋದಂತೆ ನನಗೆ ಜ್ಞಾನವಾದ ವಿಷಯಗಳು ಅರ್ಥವಾಗ್ತಾ ಹೋದವು. ಗ್ರೀಕರಲ್ಲಿ ಇತ್ತು, ರೋಮನರಲ್ಲಿ ಇತ್ತು, ಮುಸ್ಲಿಮರಲ್ಲಿ ಇದು ಇತ್ತು. ಸಾಧಾರಣವಾಗಿ 13ನೇ ಶತಮಾನದಲ್ಲಿ ತುಂಬ ಪ್ರಬಲವಾದ ಜ್ಞಾನ ಮುಸ್ಲಿಂ ಅಥವಾ ನಾವು ಮಧ್ಯಪ್ರಾಚ್ಯದಲ್ಲಿ ಕಾಣ್ತೇವೆ. ವಿವಿಧ ಸೈಂಟಿಸ್ಟ್ಗಳು, ವಿವಿಧ ವೈದ್ಯರು, ವಿವಿಧ ಟೆಕ್ನಾಲಜಿಸ್ಗಳು ಬಂದಿದ್ದು. ಇಲ್ಲ, ಮೊಹಮ್ಮದ್ನಲ್ಲೇ ಅದು ನಿಂತಿರಲಿಲ್ಲ. ಅದರ ನಂತರ ಅಲ್-ಫರೇಬಿ, ಅಲ್-ಫಜಲ್ ಮುಂತಾದ ತುಂಬ ಮಹಾನ್ ವ್ಯಕ್ತಿಗಳು ಬಂದಿದ್ದರು. ಅವರಲ್ಲಿ ಜ್ಞಾನವಿತ್ತು, ಇಲ್ಲವೆಂದೇನಿಲ್ಲ. ಆದರೆ ನಾವು ಮೂಲತಃ ಅವಾಗ ಅರ್ಥವಾಗಲಾಗದೆ, ಅರ್ಥೈಸಿಕೊಳ್ಳಲಾಗದೆ ಅಥವಾ ನಮ್ಮನ್ನು ನಾವು ಪರೀಕ್ಷೆಗೆ ಒಳಪಡಿಸಲಾಗದೆ ಈ ವಿದ್ಯೆಗಳೆಲ್ಲ ಒಂದು ಪಾಶ್ಚಾತ್ಯರಿಗೆ ಹೋದರು, ಅವರು ಡೆವಲಪ್ ಮಾಡಿದರು. ಅಥವಾ ವೈದ್ಯಕೀಯ ಶಾಸ್ತ್ರ ಎಂಬುದು ನಾವು ಏನು ಈಗ ಅಲೋಪತಿ ಹೇಳ್ತೇವೆ, ಇಟ್ ಇಸ್ ನಾಟ್ ಡೆವಲಪ್ಡ್. ಇಟ್ ಈಸ್ ಡೆವಲಪ್ಡ್ ಇನ್ ಯುರೋಪ್, ಬಟ್ ದ ಒರಿಜಿನಲಿ ಇಟ್ ಡೆವಲಪ್ಡ್ ಇನ್ ಇಸ್ಲಾಂ ಅಥವಾ ಆ ಮಧ್ಯಪ್ರಾಚ್ಯದಲ್ಲಿ. ಅಲ್ಲಿಂದ ಯುರೋಪಿಗೆ ಹೋಗಿ ಅಲ್ಲಿಂದ ಡೆವಲಪ್ ಆಟ್ಟು ನಾವೇನು ಕಾಣ್ತಾ ಇರುತ್ತೇವೆ ಈ ಅಲೋಪತಿ ಎಂಬುದು ವೈಜ್ಞಾನಿಕ ಪದ್ಧತಿಯಾಗಿ ಇದನ್ನು ಕಡೆಗಣಿಸಲಾಗಲಾರದು. ಯಾಕೆಂದರೆ ಮೂಲತಃ ಯುನಾನಿ ಅಥವಾ ಆಯುರ್ವೇದದಲ್ಲಿ, ಈಗ ಆಯುರ್ವೇದದಲ್ಲಿರುವ ಯಾವುದೇ ಮದ್ದುಗಳು ಸಕಾಲದಲ್ಲಿ ಪರಿಣಾಮ ಬೀರದೆ ಇರುವುದು ನಾವು ಅವಗಣಿಸಿದ ಯಜ್ಞ, ಹೋಮ ಮುಂತಾದವುಗಳು. ನಾವು ನಮ್ಮ ಆಳ್ವಿಕೆಗೆ ಒಳಪಡದ ಅಗ್ನಿ, ವಾಯು ಮುಂತಾದವುಗಳನ್ನು ನಮ್ಮ ಅಧೀನದಲ್ಲಿ ಇಲ್ಲ, ಅವುಗಳ ಅಧೀನದಲ್ಲಿ ನಾವು ಇದ್ದೇವೆ. ನೀವು ಆ ಅಗ್ನಿಯನ್ನು ಕಂಟ್ರೋಲ್ ಮಾಡಲಾಗರು, ವಾಯುವನ್ನು ಕಂಟ್ರೋಲ್ ಮಾಡಲಾಗರು. ಅವಕ್ಕೆ ನೀಡಬೇಕಾದ ಶಕ್ತಿಯನ್ನು ನೀಡಲೇಬೇಕಾಗುತ್ತದೆ. ಈ ಶಕ್ತಿಯನ್ನು ನೀಡಿದಾಗಲಷ್ಟೇ ಅವುಗಳು ತಮಗೆ ನೀಡಲಾರಂಭಿಸ್ತದೆ. ಬ್ಯಾಂಕಲ್ಲಿ ಮನಿ ಇದ್ದರೆ ಎನಿ ಟೈಮ್ ಯು ಕ್ಯಾನ್ ಡ್ರಾ ಆ್ಯಂಡ್ ಯೂಸ್ ಇಟ್ ಅಲ್ವಾ. ಆ ಶಕ್ತಿಯ ಸಂಚಯನವಾಗಬೇಕು, ಮೂವ್ಮೆಂಟ್ ಆಗಬೇಕು. ಶಕ್ತಿಯನ್ನು ನಾವು ಪಡೆದುಕೊಳ್ಳುತ್ತಲೇ ಇರ್ತೇವೆ. ಅದರ ಬೆಳವಣಿಗೆ ಬೇಕಾದ ಯಾವುದೇ ವ್ಯವಸ್ಥೆಯನ್ನು ನಾವು ಮರೆತು ಹೋಗಿದ್ದೇವೆ. ಇದಕ್ಕೆ ಮೂಲ ಕಾರಣ 400 ವರ್ಷಗಳ ಹಿಂದಿನ ಅಥವಾ ವಿಜ್ಞಾನಿಗಳ ಸಂಖ್ಯೆ, ನ್ಯೂಟನ್, ಲೆಬನಿಸ್ ಮುಂತಾದವುಗಳ ತತ್ವಗಳನ್ನು ಇಂದಿನ ಮಕ್ಕಳಿಗೆ ಕಲಿಸ್ತೇವೆ ಹೊರತು ಅನಾದಿ ಕಾಲದಲ್ಲಿ ಉಂಟಾಗಿರೋ ಪುರಾಣ ವೇದಗಳಲ್ಲಿರುವ ಜ್ಞಾನವನ್ನು ನಾವು ಯಾಕೆ ಪರಿಗಣಿಸುವುದಿಲ್ಲ? ಯಾಕೆಂದರೆ ನಮ್ಮಲ್ಲಿ ಅಹಂಕಾರ ನಮ್ಮನ್ನು ಹೊರತು ಬೇರೆ ಯಾರೂ ಅಲ್ಲ. ಈ ವಿಷಯವಾಗಿ ನಾಳೆ ವಿಜ್ಞಾನದ ಪ್ರಗತಿ, ಭಾರತದಲ್ಲಿದ್ದ ವಿಜ್ಞಾನ ಮತ್ತು ಅದು ಹೊರದೇಶಗಳಲ್ಲಿ ಹೇಗೆ ಹೊರಟು ಹೋಯಿತು, ಇತ್ತೀಚಿನ ನ್ಯೂಟನ್, ಲೆಬನಿಸ್ ಮತ್ತು ಭೌತಶಾಸ್ತ್ರಗಳು, ಮ್ಯಾಥಮ್ಯಾಟಿಕ್ಸ್ನ ಕೆಲವು ನಾವು ತತ್ವಗಳು ಅವುಗಳಲ್ಲಿ ಹೇಗೆ ತಲುಪಿದವು. ಕೇವಲ ನಾವು ಶೂನ್ಯವನ್ನಷ್ಟೇ ನೀಡಿಲ್ಲ ಅಥವಾ ಅನಂತವನ್ನಷ್ಟೇ ನೀಡಿಲ್ಲ, ಅನಂತವನ್ನು ಶೂನ್ಯದಲ್ಲಿ ತರುವುದು ನಮಗೆ ಗೊತ್ತು. ಅಥವಾ ಶೂನ್ಯದಿಂದ ಪೂರ್ಣತ್ವಕ್ಕೆ ಹೋಗುವ ವಿದ್ಯಮಾನವು ಭಾರತೀಯ ಯೋಗಿಗಳಲ್ಲಿ ಈಗಲೂ ಇದೆ. ಈ ವಿಷಯವಾಗಿ ನಾನು ನಾಳೆ ಮಾತನಾಡಲಿದ್ದೇನೆ. ನಿಮ್ಮ